ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯವರು ನರೇಂದ್ರ ಮೋದಿ ಅವರ ಭಾವಚಿತ್ರ ಇದ್ದರೆ ಮಾತ್ರ ಗೆಲ್ಲುತ್ತಾರೆ. ವೈಯಕ್ತಿಕ ವರ್ಚಸ್ಸಿನಿಂದಲ್ಲ. ಧಾರವಾಡ ಜಿಲ್ಲೆಯಲ್ಲಿ ಪ್ರಹ್ಲಾದ್ ಜೋಶಿ ಅವರು ತಮ್ಮ ಭಾವಚಿತ್ರ ಇಟ್ಟುಕೊಂಡು ಸ್ವಾತಂತ್ರ್ಯ ಅಭ್ಯರ್ಥಿಯಾಗಿ ನಿಂತು ಜಯಗಳಿಸಲಿ ಎಂದು ಎನ್ಸಿಪಿ ಪಕ್ಷದ ಜಿಲ್ಲಾ ಅಧ್ಯಕ್ಷ ರಾಜು ನಾಯಕ್ವಾಡಿ ಸವಾಲ್ ಹಾಕಿದ್ದಾರೆ. ಹುಬ್ಬಳ್ಳಿ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಧಾರವಾಡ ಲೋಕಸಭಾ ಕ್ಷೇತ್ರದ ಸಂಸದರು ಅಭಿವೃದ್ಧಿಪಡಿಸುವಲ್ಲಿ ವಿಫಲರಾಗಿದ್ದಾರೆ. ಹೀಗಾಗಿ ಜನರು ಬದಲಾವಣೆ ಬಯಸುತ್ತಾ ಇದ್ದಾರೆ. ಕಳೆದ 4 ಬಾರಿ ಸಂಸದರಾದರೂ ಜಿಲ್ಲೆ ಅಭಿವೃದ್ಧಿಯಿಂದ ಕುಂಠಿತವಾಗಿದೆ. ಇದು ಜನರಿಗೆ ಗೊತ್ತಿದೆ. ಹೀಗಾಗಿ ಜನರು ಬದಲಾವಣೆ ಬಯಸುತ್ತಾ ಇದ್ದಾರೆ ಎಂದರು. ಇನ್ನು ಕೇಂದ್ರ ಸರ್ಕಾರದಿಂದ ಸಾವಿರಾರು ಕೋಟಿ ಹಣ ಬಂದಿದೆ. ಆದರೆ ಅದರ ಹಣದ ದುರುಪಯೋಗ ಆಗುತ್ತಿದೆ. ಯಾವುದೇ ಕಾಮಗಾರಿ ಸರಿಯಾಗಿ ನಡೆಯುತ್ತಿಲ್ಲ. ಹುಬ್ಬಳ್ಳಿ ಧಾರವಾಡದಲ್ಲಿ ಸಮಸ್ಯೆಗಳು ಸಮಸ್ಯೆಯಾಗಿ ಉಳಿದಿವೆ. ಜನಪ್ರತಿನಿಧಿಗಳು ಮಾತ್ರ ಅಭಿವೃದ್ಧಿ ಆಗಿದ್ದಾರೆ. ಇದು ಖಂಡನೀಯ ಎಂದು ಹರಿಹಾಯ್ದರು. ನೋಡಿ ಸರ್, ಬದಲಾವಣೆ ಯಾಕೆ ಬಯಸ್ಯಾರ ಅಂದ್ರೆ ಸಂಸದರು ವಿಫಲ ಆಗ್ಯಾರ ಬದಲಾವಣೆ ಬಯಸ್ಯಾರ. ಇವತ್ತು ತಾವು ನೋಡ್ತಿರ್ಬೋದು, 4 ಬಾರಿ ಸಂಸದರು ಇದ್ದರೂ ಸಹ ಇವತ್ತು ಹುಬ್ಬಳ್ಳಿ ಧಾರವಾಡದೊಳಗೆ ಎಷ್ಟು ಅಭಿವೃದ್ಧಿ ಮಾಡೋದು ನಮಗೆ ಗೊತ್ತೈತಿ. ಇವತ್ತು ನಮ್ಮ ಮನೆಗೆ ಹೋಗಿ ಇಲ್ಲಿ ಬರ್ಬೇಕಂದ್ರೆ ಒಂದು ಶರ್ಟ್ ಚೇಂಜ್ ಮಾಡ್ಬೇಕು. ಇದೇ ನಿಮ್ದು ಡೆವಲಪ್ಮೆಂಟ್ಸ್. ಇವತ್ತು ಸೆಂಟ್ರಲ್ ಗೌರ್ಮೆಂಟಿಂದ ಸಾವಿರಾರು ಕೋಟಿ ದುಡ್ಡು ಬಂದೈತಿ. ಅದು ಯುಟಿಲೈಸ್ಗಿಂತ ದುರುಪಯೋಗ ಆಗೈತೈತಿ. ಇವತ್ತು ಯಾವುದೂ ಕಾಮಗಾರಿ ಸರಿಯಾಗ್ತಾ ಇಲ್ಲ. ಇವತ್ತು 1500-2000 ಕೋಟಿಯಲ್ಲಿ ಇವತ್ತು ಹುಬ್ಬಳ್ಳಿ ಧಾರವಾಡ ಹಿಂಗಾಗಬೇಕಂದ್ರೆ ಇವತ್ತು ಬೇರೆ ಕ್ಷೇತ್ರ ಜನರು ಬಂದರೆ ಹೇಳಬೇಕಿತ್ತು, ಏನಪ್ಪ ಹುಬ್ಬಳ್ಳಿಯಲ್ಲಿ ಹೆಂಗೈತೆ ಅಂದ್ರೆ. ಇವತ್ತು ಹುಬ್ಬಳ್ಳಿ ಹೆಂಗೈತಿ ಹಂಗೈತಿ. ಇವತ್ತು ಜನಪ್ರತಿನಿಧಿಗಳು ಏನು ಅಭಿವೃದ್ಧಿ ಆಗಬೇಕಲ್ಲ ಸರ್, ಅದು ಅಭಿವೃದ್ಧಿ ಆಗ್ಯಾರ. ಮೊದಲೇದಾಗಿ ನಾನು ಇವ್ರಿಗೆ ಖಂಡಿಸ್ತೀನಿ. ಯಾಕಂದ್ರೆ ಮೊದಲೇದಾಗಿ ಅರ್ಹತೆಯಲ್ಲಿ ಇವ್ರಿಗೆ ಇವತ್ತು ಬರೀ ಇವ್ರು ಏನು ಮಾಡತ್ತ ಸರ್, ಸಾರ್ವಜನಿಕ ಕಾರ್ಯಕ್ರಮ ಮಾಡ್ಕೊಂತ ಕೆಲಸ ಮಾಡಕತ್ತಾರೆ ಅಲ್ರಿ. ಕ್ಷೇತ್ರದೊಳಗೆ ಇವತ್ತು ನೋಡಿರಿ, ಸರಿಯಾದ ರೋಡ್ಗಳಿಲ್ಲ, ಸರಿಯಾದ ಗಟರ್ಗಳಿಲ್ಲ, ಮೂಲಭೂತ ಸೌಕರ್ಯ ಇಲ್ಲ. ಇವತ್ತು ಯಾವುದೂ ನೀವು ತಾವು ವಾರದವಾಗ ನೋಡಿರಿ, ಸರಿಯಾದ ರೋಡ್ಗಳು ಕಾಮಗಾರಿ ಇತ್ತ ಕಳಪೆ ಐತಂದ್ರೆ ಇವತ್ತು 6 ತಿಂಗಳು ಬಿಟ್ಟರೆ ಕೆಳಗಾಗತ್ತವ. ಮತ್ತು ಇವತ್ತು ಇನ್ನೊಂದು ಹೇಳ್ತೀನಿ, ಪಾರ್ಕಿಂಗ್ ಮಾಡೋಕತ್ತ ಎಷ್ಟು ವರ್ಷ ಅದದು, ಪಾರ್ಕಿಂಗ್ ಮಾಡೋಕತ್ತ ಎಷ್ಟು ವರ್ಷ ಸರ್, ಇನ್ನೂ ಮಟ್ಟ ಅದು ಕಾಮಗಾರಿ ಕೆಲಸ ಆಗತ್ತಿಲ್ಲ. ಮತ್ತು ಇವರು ನಮ್ಮ ಜನಪ್ರತಿನಿಧಿ ಸಂಸದರು ಎಲ್ಲಿದ್ದಾರೆ, ಶಾಸಕರೆಲ್ಲಿ ಅದಾರ, ಏನು ಮಾಡಕತ್ತೀರಿ ನೀವು? ನಿಮ್ಮ ಕೆಲಸ ನಿಮಗೆ ಏನು ಕೆಲಸ ಏನಂತಂದ್ರೆ ಜನಸಾಮಾನ್ಯರ ಧ್ವನಿಯಾಗಿ ನೀವು ನಿಂದಿರ್ಬೇಕು. ಇವತ್ತು ಏನು ಮಾಡಕತ್ತೀರಿ? ಜಗದೀಶ್ ಶೆಟ್ಟರ್ ಸಾಹೇಬ್ರ ಕಾಂಗ್ರೆಸ್ ಈಗ ಮತ್ತೆ ಬಿ ಜೆ ಪಿ ಅಂದ್ರೆ ನಾವು ಜಗದೀಶ್ ಶೆಟ್ಟರ್ ಒಂದು ಪ್ರಶ್ನೆ ಹಾಕ್ತೀನಿ ಅವ್ರಿಗೆ. ಜಗದೀಶ್ ಶೆಟ್ಟರ್ ಅವರು ಮಾಜಿ ಮುಖ್ಯಮಂತ್ರಿಗಳು, 6 ಬಾರಿ ಶಾಸಕರು, ಅವರು ಎಲ್ಲ ಅಧಿಕಾರ ಅನುಭವಿಸಿದ್ದಾರೆ. ನಾವು ಒಂದೇ ಪ್ರಶ್ನೆ ಹಾಕೋದು ಇಷ್ಟಪಡ್ತೀನಿ. ಅಕಸ್ಮಾತ್ ನೀವೇನಾರ ಬಿ ಜೆ ಪಿಯವರು ಟಿಕೆಟ್ ನಿಮಗೆ ಕೊಡಲಿಲ್ಲ, ಅಕಸ್ಮಾತ್ ಬಿ ಜೆ ಪಿದವ್ರನ್ನ ತೋರಿಸ್ಬೇಕಂತಂದ್ರೆ ಬಿ ಜೆ ಪಿ ತೊರೆದು ಇಂಡಿಪೆಂಡೆಂಟ್ನಿಂದ ನೀವು ಗೆಲ್ಲಬೇಕಿತ್ತು. ಅವಾಗ ನಿಮ್ಮ ನರೇಂದ್ರ ಮೋದಿಯವ್ರು ಫೋನ್ ಮಾಡ್ತಿದ್ರು, ನಿಮ್ಮ ವರ್ಚಸ್ ಏನಂತ ಗೊತ್ತಾಗ್ತಿದ್ರೆ. ಇವತ್ತು ಕಾಂಗ್ರೆಸ್ದವರು ನಿಮಗೆ ಒಂದು ಟಿಕೆಟ್ ಕೊಟ್ಟರು, MLC ಮಾಡಿದ್ರು, ನೀವು ಅಲ್ಲಿ ದ್ರೋಹ ಮಾಡ್ತೀವಿ ಅಂದ್ರೆ ಜನರ ಹೆಂಗೆ ವಿಚಾರ ಮಾಡ್ತಾರೆ ನಿಮ್ಮ ಬಗ್ಗೆ? ಅದಕ್ಕೆ ಹಂಗೈತೆ ಸರ. ಇವತ್ತು ಧಾರವಾಡ ಜಿಲ್ಲಾದ ಹೋಗೈತಿದ್ರಿ ಬಿ ಜೆ ಪಿದವರು ಶಾಸಕರು ಹೇಳ್ತೀವಿ, ಬಿ ಜೆ ಪಿ ಶಾಸಕರು ಇಷ್ಟಪಡ್ತೀನಿ, ಇವರು ನರೇಂದ್ರ ಮೋದಿಯವ್ರ ಫೋಟೋ ಇದ್ರೆ ಮಾತ್ರ ಇವರು ವೈಯಕ್ತಿಕ ವರ್ಚಸ್ಸಿಲ್ಲ. ಇವತ್ತು ನಾ ಹೇಳಕ್ಕೆ ಇಷ್ಟಪಡ್ತೀನಿ, ಈಗ ಪ್ರಹ್ಲಾದ್ ಜೋಶಿಯವರಾಗಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಲಿ ಈ ಸರಿ ಲೋಕಸಭೆ ಚುನಾವಣೆ ಒಳಗೆ ಪಕ್ಷದಿಂದ ನನ್ನ ಮುಂದೆ ಗೆಲ್ಲ ಅಂತೇಳ್ರಿ. ಅವ್ರಿಗೆ ಪಕ್ಷದಿಂದ ಅಂತೇಳ್ರಿ. ಪಕ್ಷದಿಂದ ಅಕಸ್ಮಾತ್ ಅವ್ರು ನಾನು ಸೋಲಿಸಿದ್ರೆ ನಾ ಇವತ್ತು ರಾಜಕಾರಣ ಬಿಟ್ಬಿಡ್ತೀನಿ. ಯಾಕಂದ್ರೆ ಇವರು ವೈಯಕ್ತಿಕ ವರ್ಚಸ್ಸಿಲ್ಲ ಸರ್. ತಾವು ನೋಡಕತ್ತೀರಿ ಇವತ್ತು ಸಂಸದರು ನಾವು ಇಷ್ಟಪಡ್ತೀನಿ. ಇವತ್ತು 8 ಕಾನ್ಸ್ಟಿಟ್ಯೂನ್ಸಿ ಬರ್ತಾವೆ ನಿಮ್ಗೆ, 8 MLA ಕ್ಷೇತ್ರ ಬಂದರೂ ಇವತ್ತು ರೈತರ ಪರಿಸ್ಥಿತಿ ಏನೈತಿ ರೀ? ರೈತರ ಬಗ್ಗೆ ನೀವು ವಿಚಾರ ಮಾಡಕತ್ತೀರಾ? ಮತ್ತು ಒಂದು ಜನಪ್ರತಿನಿಧಿ ಆದವು ಸರ, ಒಂದು ತಾಲೂಕೊಳಗೆ 1 ವಾರ ವಾಸ್ತವ್ಯ ಮಾಡ್ಬೇಕು. ಎಲ್ಲರೂ ವಾಸ್ತವ್ಯ ಮಾಡ್ಯಾರ ಸರ್ ಒಂದು ತಾಲೂಕೊಳಗೆ. ಇವರು 4 ಬಾರಿ ತಾವು ಸಂಸದರಾದರೂ ಒಬ್ಬರು ರೈತರಿಗೆ ಹೋಗಿ ಧ್ವನಿಯಾಗಿತ್ತು ಮಾತಾಡಿರಿ. ಬರೀ ಅಚ್ಚೇ ದಿನ ಬಿ ಜೆ ಪಿ MLAಗೆ ಹಚ್ಚೇ ದಿನ, ಬಿ ಜೆ ಪಿ ಕಾರ್ಪೊರೇಟ್ರಿಗೆ ಹಚ್ಚೇ ದಿನ, ಬಿ ಜೆ ಪಿ MP ಗಳು ಹಚ್ಚೇ ದಿನ ಬಂದಾವ್ರಿ. ಜನಸಾಮಾನ್ಯರ ಪರಿಸ್ಥಿತಿ ಗಂಭೀರ ಸರ. ಇವತ್ತು ಜನರ ಪರಿಸ್ಥಿತಿ ಇಂಥ ಗಂಭೀರ ಇದಂದ್ರೆ ಇವತ್ತು ಉಪಜೀವನ ಮಾಡೋದು ಅಜ್ಜೆ ಐತಿ ರೀ ನಮ್ಮ ಕ್ಷೇತ್ರದೊಳಗೆ. ಅದರ ಬಗ್ಗೆ ಇವತ್ತು ಏನು ಧ್ವನಿ ಹತ್ತಾರೆ ಪಟಾಸ ಹೋಗ್ತಾರೆ. ಈ ಸರಿ ಮುಂಬರೋ ಚುನಾವಣೆಯಲ್ಲಿ ಜನರು ನಿಮಗೂ ಪಟಾರ ಸರ್. ಯಾಕಂದ್ರೆ ಕ್ಷೇತ್ರ ನಿಮ್ಗೆ ಗೆಲ್ಸ್ಯಾರಂದ್ರೆ ಸರಿಯಾದ ಕೆಲಸ ಮಾಡಿರಿ. 24x7 ಹೇಳಾಕತ್ತು ಎಷ್ಟೋ ವರ್ಷ ಆತ, ಇನ್ನೂ ಎಲ್ಲೈತಿರೋದು? ಹುಬ್ಬಳ್ಳಿದೊಳಗೆ ಒಂದು 5% ಅಷ್ಟೇ 24x7 ಆಗಿದೆ ಸರ್. ಇನ್ನೂ 95% ಆಗಿಲ್ಲ. ಇವತ್ತು ಇದು ಮಾಡಿದ್ವಿ ನೀವು, ಇದು ಯಾವುದೋ ಫ್ಲೈಓವರ್ ಯಾವಾಗ ಮುಗಿಸ್ತಿರೋದು? ಇವತ್ತು ಸರ್ ಬಸ್ ಸ್ಟ್ಯಾಂಡ್ ಕಡೆ ನೀವು ಹೋರಿ ಪರಿಸ್ಥಿತಿ ಸರ್. ಪಾಪ ಎಷ್ಟೋ ಜನ ಕಾಂಪ್ಲೆಕ್ಸ್ ಒಳಗೆ ಸಾವಿರಾರು ಕೋಟಿ ಬಾಡಿಗೆ ಕೊಟ್ಟು ಜೀವನ ಮಾಡತ್ತಿದ್ರೆ ಕಿತ್ತೋಗ್ಯಾರ್ರಿ. ಅದ್ರ ಬಗ್ಗೆ ಏನಾರು ವಿಚಾರ ಮಾಡಿದ್ರೇನ? ಒಂದು ದಿನ ತಾವು ಹುಬ್ಬಳ್ಳಿ ಸ್ಮಾರ್ಟ್ ಸಿಟಿ ಯೋಜನೆದ್ರೊಳಗೆ ಒಬ್ಬರು ಅಧಿಕಾರಿ ಮಾತಾಡಿ ನೀವು
ಯಾಕೆ ಇಷ್ಟು ಸ್ಲೋ ಆಗತ್ತೈತಿ ಜನರಿಗೆ ಇಷ್ಟು ಸಮಸ್ಯೆ ಅಂತ ಕೇಳಿ ನಾನು ನಿಮ್ಮ ಬರೀ ಚುನಾವಣೆ ನಿಮ್ದು ಚುನಾವಣೆಗೆ ಅಷ್ಟೇ ನೀವು ಅನುದಾನ ತರೋದ್ರೊಳಗೆ ಎಕ್ಸ್ಪರ್ಟ್ ಅದಾರ ಇವರು ಜೋಶಿ ಸಾಹೇಬ್ರ ಅನುದಾನ ತರೋದು ಅಷ್ಟೇ ಗೊತ್ತಿರೋರು ಅನುದಾನ ತಂದ ಮ್ಯಾಗ ಅದು ಹೆಂಗೆ ಯೂಸ್ ಆಗತ್ತೈತಿ ಅದು ಸರಿಯಾಗಿ ಯುಟಿಲೈಸ್ ಆಗತ್ತಿಲ್ಲ ಇಲ್ಲ ಅಲ್ರಿ ಹುಬ್ಬಳ್ಳಿಯದ್ರೊಳಗೆ ಹಾರ್ಟ್ ಆಫ್ ಸಿಟಿ ಬಸ್ ಸ್ಟ್ಯಾಂಡ್ ಕಡೆನ ಮಾಡಕತ್ತಿಲ್ಲ ನೀವು ಮತ್ತು ಧಾರವಾಡ ಜಿಲ್ಲಾದ್ರೊಳಗೆ ಏನು ಮಾಡಿರಿ ಹಂಗಾಗಿ ಈ ಸರಿ ಕ್ಷೇತ್ರ ಜನರೇ ಬದಲಾವಣೆ ಬಯಸ್ತಾರೆ ಮತ್ತು ನಾ ಜನರಿಗೂ ಮನವಿ ಮಾಡಿದೆ ಅಂದ್ರೆ 5 ವರ್ಷ ನಿಮ್ಮ ಜೊತೆ ಇದ್ದು ಅಂಥವ್ರು ತಾವು ಆರಿಸ್ರಿ ನೀವು ಮತ್ತೇನಾರು ತಪ್ಪು ಮಾಡಿದೆ ಅಂದ್ರೆ ಅದ ಥರ್ಡ್ ಕ್ಲಾಸ್ ರೋಡ್ಗೂ ಸಿಗ್ತಾವೆ ಅದ ಕಳಪೆ ಕಾಮಗಾರಿ ಸಿಗ್ತಾವೆ ಜನಸಾಮಾನ್ಯರ ಎಲ್ಲಿರ್ದ ಅಲ್ಲೇ ಇರ್ತಾರೆ ಹಾಗಾಗಿ ಬದಲಾವಣೆ ರಾಜು ನಾಯ್ಕೋಡಿ ಸಲುವಾಗಿ ಅಲ್ಲ ಜನರ ಬದಲಾವಣೆ ಆಗ್ಬೇಕಂದ್ರೆ ಈ ಸರಿ ಜೋಶಿಯವ್ರ ಮನೆ ಕಳಿಸ್ಬೇಕು ರೀ ಇಲ್ಲ ಅಂದ್ರೆ ಮತ್ತೆ ಈಗ ನೋಡತ್ತಿರಲ್ಲ 20 ವರ್ಷ ನೋಡಕತ್ತೀವಿ 25 ವರ್ಷ ನೋಡ್ತೀವಿ ಅಂದ್ರೆ ಅದು ಜನರ ಅಭಿಪ್ರಾಯ ರೀ